ಎಲ್ಲರಿಗೂ ನಮಸ್ಕಾರ. ಏನು ಇಲ್ಲಿ ನೆರೆದಿರ್ತಕ್ಕಂಥ ನಮ್ಮ ಕೋಮುಲ್ ನಿರ್ದೇಶಕರು, ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರ್ತಕ್ಕಂಥ BV ಶಾಮಣ್ಣವರಿಗೆ ಮತ್ತು ಹಿರಿಯರು, ನಮ್ಮ ಪಕ್ಷದ ವಕ್ತಾರರು, ಖ್ಯಾತ ವಕೀಲರು ಆಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿ ಅನ್ನೋರಿಗೆ ಮತ್ತು ಮಸ್ಟೂರು ಪಂಚಾಯಿತಿ ಉಪಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಅವ್ರಿಗೆ ಮತ್ತು ನಮ್ಮ ಹಿಂದುಗಡೆ ಕನಸಂದ್ರ ಗ್ರಾಮದ ಎಲ್ಲ ಹಿರಿಯರು ಮತ್ತು ಮಾಧ್ಯಮ ಸ್ನೇಹಿತರೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸಿ, ಇವತ್ತಿನ ದಿನ ಬಹಳ ಖುಷಿಯ ಸಂಗತಿ. ಯಾಕಂತಂದರೆ ಮುಳಬಾಗಿಲು ತಾಲೂಕಿನ ಕನಸಂದ್ರ ಗ್ರಾಮದಿಂದ ಮಾರ್ಚ್ 23, 24, 23, 24ರಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಥ್ರೋಬಾಲ್ಗೆ ಅಂತ ಹೇಳಿ ನಮ್ಮ ತಾಲೂಕಿನ ಕನಸಂದ್ರ ಗ್ರಾಮದ 3 ವಿದ್ಯಾರ್ಥಿಗಳು, 2 ಗಂಡು ಮಕ್ಕಳು, 1 ಹೆಣ್ಮಗಳು, 3 ಜನ ಕೂಡ ಥ್ರೋಬಾಲಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ತಂಡವನ್ನು ಮುನ್ನಡೆಸಿಕೊಂಡು ಭಾರತ ತಂಡದಿಂದ ನೇಪಾಳ ಪ್ರವಾಸವನ್ನು ಕೈಗೊಂಡಿದ್ದರು. ಆ ನೇಪಾಳದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗೆದ್ದು ನಮ್ಮ ಭಾರತ ದೇಶಕ್ಕೆ ಮತ್ತು ನಮ್ಮ ಕರ್ನಾಟಕ ರಾಜ್ಯಕ್ಕೆ, ಮುಖ್ಯವಾಗಿ ಮುಳಬಾಗಿಲು ತಾಲೂಕಿಗೆ ಒಳ್ಳೆಯ ಹೆಸರನ್ನು ತಂದು, ಅವರು ತಂದೆ ತಾಯಿ ಅವರು ಓದಿರ್ತಕ್ಕಂಥ ಶಾಲೆಗಳಿಗೂ ಕೂಡ ಒಳ್ಳೆಯ ಹೆಸರನ್ನು ತಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನು ಗೆದ್ದು ನಮ್ಮ ತಾಲೂಕಿಗೆ ಹಿಂದಿರುಗಿದ್ದಾರೆ. ಅವರು 3 ಒಂದು ಕಲ್ಪನಾ ಚಾವ್ಲಾ, ಇನ್ನೊಬ್ಬರು ಸುಬ್ರಹ್ಮಣಿ ಮತ್ತು ಪವನ್ ಕಲ್ಯಾಣ್, 3 ಕೂಡ ನನ್ನ ಕಡೆಯಿಂದ ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಅವ್ರ ಗ್ರೇಟ್ ಫ್ಯೂಚರ್ ಇರಲಿ, ಅವ್ರಿಗೆ ಇನ್ನೂ ಒಳ್ಳೊಳ್ಳೆ ಸ್ಥಾನಗಳಲ್ಲಿ ಹೋಗಿ ಅವರ ಜೈಭಾರ್ಯವನ್ನು ಬಾರಿಸಿ ಅವರ ವೈಯಕ್ತಿಕ ಅವರ ಹೆಸರನ್ನು ಗಳಿಸುವುದಲ್ಲದೆ ನಮ್ಮ ಭಾರತ ದೇಶ ಮತ್ತು ನಮ್ಮ ತಾಲೂಕಿನ ಹೆಸರನ್ನು ಗಳಿಸಬೇಕು ಅಂತ ಹೇಳಿ ಅವ್ರಿಗೆ ಆಶೀರ್ವಾದವನ್ನು ಮಾಡ್ತಾ, ಏನು ನಾವು 23, 24 ಹೋಗಿದ್ದಿರ್ತಕ್ಕಂಥ ಮಕ್ಕಳಿಗೆ ಆವತ್ತು ನಮ್ಮ ಸುಬ್ರಹ್ಮಣ್ಯವರು ಬಂದಿರಲಿಲ್ಲ, ಕಾರಣಾಂತರದಿಂದ ಕಲ್ಪನಾ ಚಾವ್ಲಾ ಮತ್ತು ಪವನ್ ಕಲ್ಯಾಣ್ ಅವರು ಬಂದಿದ್ದರು. ಅವರಿಗೆ ನನ್ನ ಕೈಯಲ್ಲಾದಷ್ಟು ಆರ್ಥಿಕ ಸಹಾಯವನ್ನು ಮಾಡಿದ್ದೆ. ಸುಬ್ರಹ್ಮಣ್ಯವರು ಅವತ್ತು ಬರದೇ ಇದ್ದ ಕಾರಣ ಇವತ್ತು ನಾವು ನಮ್ಮ ನಾಯಕರು ಎಲ್ಲರೂ ಸೇರಿ ಸುಬ್ರಹ್ಮಣ್ಯವರಿಗೆ ಕರೆಸಿ ಅವರಿಗೆ ಸನ್ಮಾನವನ್ನು ಮಾಡಿ, ಅವ್ರಿಗೂ ಕೂಡ ನನ್ನ ಕಡೆಯಿಂದ ಆರ್ಥಿಕ ಸಹಾಯವನ್ನು ಕೂಡ ಮಾಡ್ತಾ ಇದ್ದೀನಿ. ಅವ್ರಿಗೆಲ್ಲ ದೇವರು ಒಳ್ಳೇದು ಮಾಡಲಿ. ನಿಮ್ಗೆಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ.